ಚಳ್ಳಕೆರೆ ನ್ಯೂಸ್ಗೆ ಸ್ವಾಗತ. ನಾನು ಜಯಶ್ರೀ. ಇಂದಿನ ಪ್ರಮುಖ ಸುದ್ದಿಗಳು. ಕನ್ನಡದ ಬಗ್ಗೆ ನೈಜ ಕಾಳಜಿ ಮತ್ತು ಅಭಿಮಾನ ಮುಖ್ಯ ಎಂದ ಡಾಕ್ಟರ್ ಎಸ್.ಎಚ್. ಶಫೀವುಲ್ಲಾ. ನನಗೆ ನ್ಯಾಯ ಸಿಗದೆ ಹೋದರೆ ಡಿಆರ್ಡಿಒ, ಮೆಟ್ರೋ, ವಿಧಾನಸೌಧ ಬ್ಲಾಸ್ಟ್ ಮಾಡುತ್ತೇನೆ ಎಂದ ಚಳ್ಳಕೆರೆ ಯುವಕ. ಬಡ ಜನತೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರದೆ ತಜ್ಞ ವೈದ್ಯರು ಲಭ್ಯವಿದ್ದಾಗ ಶಿಬಿರದಲ್ಲಿ ಪಾಲ್ಗೊಂಡು ಉಚಿತ ಆರೋಗ್ಯ ಶಿಬಿರದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದ ಬಸವೇಶ್ವರ ಆಸ್ಪತ್ರೆಯ ಡಾಕ್ಟರ್ ಸಂತೋಷ್. ಚನ್ನಮ್ಮನಾಗತಿಹಳ್ಳಿ ಎಂ ನಾಗರಾಜು ಕೆಂಗೇರಿ ಅವರಿಗೆ ಸಾಗರ್ ಕಲಾಭೂಷಣ್ ಪ್ರಶಸ್ತಿ. ದೇವರೆಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿ ಮುಂದೆ ಕಳೆದ 5 ದಿನಗಳಿಂದ ನಿರಂತರವಾಗಿ ಧರಣಿ ನಡೆಸುತ್ತಿರುವ ರೈತರು. ಮಕ್ಕಳ ವ್ಯಾಸಂಗಕ್ಕಾಗಿ ಅಧಿಕಾರಿಗಳು ಕೈಬರಹದ ಜನನ ಪ್ರಮಾಣ ಪತ್ರಗಳಿಗೆ ಆಧಾರ್ ನೋಂದಣಿ ತಿದ್ದುಪಡಿ ಮಾಡಿಸಿಕೊಳ್ಳಲು ಅವಕಾಶ ಮಾಡಿಕೊಡಬೇಕು. ಕಸವನ್ನ ರಸ್ತೆಗೆ ಎಸೆಯುವವರ ವಿರುದ್ಧ ಕಠಿಣ ಕ್ರಮ ವಹಿಸಿದ ಚಳ್ಳಕೆರೆ ನಗರಸಭೆಯ ಅಧಿಕಾರಿಗಳು. ವಿದ್ಯೆ ಕಲಿಸಿದ ಗುರುಗಳಿಗೆ ಅವರ ನಿವೃತ್ತಿ ದಿನಗಳಲ್ಲಿ ಅಭಿನಂದನೆ ಕೋರುವುದು ಪುಣ್ಯದ ಕಾರ್ಯ ಎಂದ ಎಲ್ಐಸಿ ದುರ್ಗಾವರ ರಂಗಸ್ವಾಮಿ. 2023-24ನೇ ಸಾಲಿನ ವೀರಶೈವ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು. ಸಿಎಂ, ಡಿಸಿಎಂ ಹಿಂದೂಗಳಲ್ವಾ ಎಂದು ಪ್ರಶ್ನಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಟಿ. ಸುಧಾಕರ್.